ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪೆಷಲ್ ಏನು ಅಂದರೆ ಗೆಣಸಿತ್ತು. ಸೊ ಹಾಗಾಗಿ ಗೆಣಸು ಕುದಿಸಿ ತಿನ್ನೋಕ್ಕಿಂತ ಈ ಥರ ಹೋಳಿಗೆ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡಿಕೊಂಡೆ. ಫಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಿ ಬಂತು ರೆಸಿಪಿ. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಹೆಲ್ದಿಯಾಗಿ ಇರುತ್ತೆ. ಮಕ್ಕಳು ಗೆಣಸು ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಮನೇಲಿ ಎಲ್ಲರೂ ತಿನ್ಬೋದು ತುಪ್ಪದ ಜೊತೆಗೆ. ಗೆಣಸನ್ನ ನೀಟಾಗಿ ಕುದಿಸ್ಕೊಂಡಾದಮೇಲೆ ಹೋಳಿಗೆಗೆಲ್ಲ ಹಿಟ್ಟನ್ನ ಚೆನ್ನಾಗಿ ಮಿದುವಾಗಿ ಸಾಫ್ಟಾಗಿ ನಾದ್ಕೊಂಡೆ. ಉಪ್ಪು ಸ್ವಲ್ಪ ಅರಿಶಿನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡೆ. ಟೇಸ್ಟಿಯಾಗಿರುತ್ತೆ ಈ ಹೋಳಿಗೆ. ಒಂದ್ಸರಿ ಟ್ರೈ ಮಾಡಿ. ಬಿಸಿ ಬಿಸಿ ಹೋಳಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಹಾಲು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನಾನು ಇದೇ ಫಸ್ಟು ಟ್ರೈ ಮಾಡಿದ್ದು. ಸೊ ನಮ್ಮ ಮನೇಲಿ ಗೆಣಸು ತಿನ್ನಲಿಲ್ಲ, ಹಾಗಾಗಿ ಈ ಥರ ಟ್ರೈ ಮಾಡಿದೆ. ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗೂ ಬಂದಿತ್ತು, ಸೂಪರ್ ಟೇಸ್ಟ್ ಇತ್ತು. ಅದಕ್ಕೆ ಟ್ರೈ ಮಾಡಿ ಒಂದ್ಸರಿ, ತುಂಬ ಚೆನ್ನಾಗಿರುತ್ತೆ. ಹಿಟ್ಟನ್ನ ಚೆನ್ನಾಗಿ ಮಿದುವಾಗಿ ನಾದ್ಕೊಂಡೆ. ಹೋಳಿಗೆ ಕಲ್ತಿದ್ದು ಡಿಫ್ರೆಂಟ್ ಹೋಳಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳೋದು ಕಲ್ತ್ಬಿಟ್ಟಿದ್ದೀನಲ್ಲ. ಸೊ ಹಾಗಾಗಿ ಹೋಳಿಗೆನ ಟ್ರೈ ಮಾಡ್ತಾ ಇದ್ದೀನಿ, ಹಾಗೆ ಒಂದೊಂದೇ ವೆರೈಟಿ. ಈ ಹೋಳಿಗೆ ಮಾತ್ರ ಸಖತ್ತಾಗಿ ಬಂದಿತ್ತು. ತುಂಬ ಇಷ್ಟ ಆಯಿತು. ಫ್ಲೇವರು, ಟೇಸ್ಟು ಎಲ್ಲ ತುಂಬ ಚೆನ್ನಾಗಿತ್ತು. ಇದು ಗೆಣಸಿಂದು ಅಂತ ಯಾರೂ ಗೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬಂತು ಹೋಳಿಗೆ. ಒಂದ್ಸರಿ ಟ್ರೈ ಮಾಡಿ. ಮಕ್ಕಳು ಹಠ ಮಾಡ್ತಿರ್ತಾರೆ, ಒಬ್ಬೊಬ್ಬರು ತಿನ್ನಲ್ಲ, ಒಬ್ಬೊಬ್ಬರು ಇಷ್ಟಪಟ್ಟು ತಿಂತಾರೆ. ಈ ಥರ ಕುದಿಸಿ ಕೊಡೋ ಬದಲು ಈ ಥರ ಚೆನ್ನಾಗಿ ಹೋಳಿಗೆ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನಾನು ಹೂರ್ಣಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಸ್ವಲ್ಪ ಬೆಲ್ಲ, ಆಮೇಲೆ ಕೊಬ್ಬರಿ. ನಾನು ಕೊಬ್ಬರಿ ಜೊತೆಗೇ ಏಲಕ್ಕಿ ಹಾಕಿ ಗ್ರೈಂಡ್ ಮಾಡ್ಕೊಂಬಿಟ್ಟೆ, ಯಾಕಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಅದಾದಮೇಲೆ ಗೆಣಸೆಲ್ಲ ಚೆನ್ನಾಗಿ ಕುದ್ದಿತ್ತು. ಅದನ್ನ ಒಂದು ಬೌಲಿಗೆ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡ್ಕೊಂಡಾದಮೇಲೆ ಆ ಬೆಲ್ಲನ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ಯಾವ ಥರ ಅಂದರೆ ಹೂರ್ಣ ನಾವು ಯಾವ ಥರ ಕುದಿಸ್ಕೋತೀವಲ್ಲ ಆ ಥರನ ಮ್ಯಾಶ್ ಮಾಡಿಕೊಂಡು ಆ ಗೆಣಸಿಗೆ ಬೆಲ್ಲ, ಕೊಬ್ಬರಿ ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಕಡಿಮೆ ಸ್ಲೋ ಫ್ಲೇಮಲ್ಲಿ ಒಲೆನ ಹಚ್ಕೊಂಡು ನೀಟಾಗಿ ಫ್ಲ್ಯಾಶ್ ಮಾಡ್ತಾ ಹೂರಣನ ರೆಡಿ ಮಾಡ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಕರಗೋವರೆಗೂ ಕೈ ಆಡಿಸ್ತಾ ಇರಬೇಕು. ಕೈ ಬಿಟ್ಬಿಟ್ರೆ ತಳ ಹಿಡ್ಕೊಳ್ಳುತ್ತೆ, ಸೀದೋಗುತ್ತೆ. ಇದೆಲ್ಲ ಅದಾದಮೇಲೆ ಈ ಥರ ಆಗುತ್ತೆ. ಇನ್ನೂ ಬೆಲ್ಲ ಕರಗಬೇಕಿತ್ತು. ಸೊ ಹಾಗಾಗಿ ಎಲ್ಲನೂ ನೀಟಾಗಿ ಚೆನ್ನಾಗಿ ಮ್ಯಾಶ್ ಮಾಡ್ತಾ ಹೂರಣನ ರೆಡಿ ಮಾಡಿಕೊಂಡೆ. ಫೈನಲಿ ಈ ಥರ ಆಯಿತು. ಸ್ವಲ್ಪ ಬೆಲ್ಲ ಅಲ್ಲಿ ಉಳಿದಿತ್ತು, ಏನಾಗಲ್ಲ ಬಿಡು ನನಗೆ ಅಂತಂದು ಅದನ್ನ ಅದೇ ಥರನೇ ಮಾಡಿಕೊಂಡೆ. ಈ ಥರ ಚಮಚದಲ್ಲಿ ಎಲ್ಲ ಸಣ್ಣಗೆ ಮಾಡಿಕೊಂಡು ಫುಲ್ಲು ಹೂರಣನ ರೆಡಿ ಮಾಡಿಕೊಂಡೆ. ಹೂರಣನ ರೆಡಿ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕೈ ಬಿಡಬೇಕು ಆರಲಿಕ್ಕೆ, ಗಟ್ಟಿಯಾಗುತ್ತೆ. ಗಟ್ಟಿ ಆದಾದಮೇಲೆ ಈ ಥರ ಹೋಳಿಗೆ ಯಾವ ಥರ ಮಾಡ್ತೀವೋ ಆ ಥರ ಹೋಳಿಗೆ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ಗೆಣಸಿನ ಹೋಳಿಗೆ ರೆಡಿಯಾಗುತ್ತೆ. ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೂ ಸಪೋರ್ಟ್ ಮಾಡಿ. ವಿಡಿಯೋಸ್ ಹೇಗಿರುತ್ತೆ ಅಂತ ಸ್ವಲ್ಪ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಏನಾದರೂ ಮಿಸ್ಟೇಕ್ ಇದ್ದರೆ ನಾನು ಮಿಸ್ಟೇಕ್ನ ತಿದ್ಕೋಬೋದು. ಸೊ ಹಾಗಾಗಿ ಎಲ್ಲರೂ ನೋಡ್ತೀರಾ, ಬಟ್ ಯಾರೂ ಲೈಕ್ ಮಾಡ್ತಾಯಿಲ್ಲ ಆ್ಯಂಡ್ ಸಪೋರ್ಟು ಮಾಡ್ತಾಯಿಲ್ಲ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿದರೆ ತಾನೇ ನನಗೂ ಹುಮ್ಮಸ್ ಬರುತ್ತೆ ವಿಡಿಯೋಸ್ ಮಾಡಬೇಕು ಅಂತ. ಸೊ ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ. ಈ ಥರ ಹೋಳಿಗೆ ಯಾವ ಥರ ಮಾಡ್ತಾರೋ ಆ ಥರ ಹೋಳಿಗೆನ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೂ ಮಾಡ್ಕೋಬೋದು. ಬಟ್ ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ, ಯಾಕಂದರೆ ಮಗು ಇತ್ತು. ಸೊ ಹಾಗಾಗಿ ಬೇಗ ಮಾಡಿಕೊಂಡೆ. ಅವ್ನು ಮಲಗಿದ್ದ, ಅದರೊಳಗೆ ಬೇಗ ಮಾಡಿಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ಒಂದ್ಸರಿ ನೀವು ಟ್ರೈ ಮಾಡಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾರೂ ಗೆಣಸು ಅಂತ ಕಂಡು ಹಿಡಿಯೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಹೋಳಿಗೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನಮ್ಮ ಮನೆಯದು ತುಂಬ ಇಷ್ಟ ಆಯಿತು. ನಾವು ಬಿಸಿ ಇದ್ದಾಗಲೇ ಬಿಸಿ ಹೋಳಿಗೆ ತುಪ್ಪ ಹಾಕ್ಕೊಂಡು ತುಂಬ ಚೆನ್ನಾಗಿ ಊಟ ಮಾಡ್ಕೊಂಡ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಹಾಲು ಹಾಕ್ಕೊಂಡು ಊಟ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.